ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ನಿನ್ನೆ ಆಗಿರುವಂಥ ಬೆಳವಣಿಗೆಗಳು, ಇವತ್ತು ಆಗಬಹುದಾದಂಥ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ರಾಜಕೀಯ ಚಟುವಟಿಕೆಗಳು ಗರಿಗೆದ್ರಿವೆ. ಇಂದಿನಿಂದ ರಾಜ್ಯಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎಂಟ್ರಿ ಕೊಡ್ತಾ ಇದ್ದಾರೆ. ಈಗ ಆಲ್ರೆಡಿ ಒಂದು 6 ಸಲ ಬಂದಿದ್ದಾರೆ. ಇಂದು ಬೆಂಗಳೂರಿಗೆ ಆಗಮಿಸಲಿರುವಂಥ ಅಮಿತ್ ಶಾ ಅಭಿವೃದ್ಧಿ ಕಾರ್ಯಕ್ರಮಗಳ ಜೊತೆ ಪಕ್ಷದ ಪರ ಪ್ರಚಾರವನ್ನು ನಡೆಸಲಿದ್ದಾರೆ. ಸಂಜೆ ಬಿಜೆಪಿ ನಾಯಕರ ಜೊತೆ ಬೆಂಗಳೂರಲ್ಲಿ ಸಭೆ ನಡೆಸಲಿದ್ದು, ನಾಳೆ ಕೊಮ್ಮಘಟ್ಟದಲ್ಲಿ ಗೃಹ ಇಲಾಖೆ, ಸಹಕಾರ ಇಲಾಖೆ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಮಾರ್ಚ್ 26ಕ್ಕೆ ಬಸವಣ್ಣ ಕೆಂಪೇಗೌಡ ಪ್ರತಿಮೆ ಅನಾವರಣ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ರಾಮಯ್ಯ ವಿರುದ್ಧ ಯಾವಾಗಲೂ ಕಿಡಿಕಾರ್ತಾ ಇದ್ದಂಥ ಸಚಿವ ಶ್ರೀರಾಮುಲು ಈಗ ಸಾಫ್ಟ್ ಕಾರ್ನರ್ ತೋರ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಮಾತನಾಡಿರುವಂಥ ರಾಮುಲು, ಸಿದ್ದರಾಮಯ್ಯ ನಾನು ಇಬ್ಬರು ಒಂದೇ ಬಾರಿ ಅನಿವಾರ್ಯ ಕಾರಣಕ್ಕಾಗಿ ಕ್ಷೇತ್ರವನ್ನು ಬಿಟ್ಟೆವು. ಅವತ್ತಿನ ಸನ್ನಿವೇಶದಲ್ಲಿ ಕ್ಷೇತ್ರ ಬಿಡಬೇಕಾಯಿತು. ಯಾವುದೇ ಕ್ಷಣದಲ್ಲಿ ನಿಂತು ಗೆಲ್ಲುವವರೇ ಪಾಪ್ಯುಲರ್ ಕ್ಯಾಂಡಿಡೇಟ್ ಅಂತ ಅವರೇ ಹೇಳಿಕೊಂಡ್ರು ರಾಮುಲು. ಯಾದಗಿರಿ ಜಿಲ್ಲೆಯ ಸುರಪುರ ಬಿಜೆಪಿ ಶಾಸಕ ರಾಜು ಗೌಡ ಮುಸ್ಲಿಂ ಮತಗಳನ್ನು ಸೆಳೆಯಲಿಕ್ಕೆ ಮುಂದಾಗಿದ್ದಾರೆ. ರಾಜ್ಯದಲ್ಲಿ ನಡೀತಾ ಇರುವಂಥ ಧರ್ಮ ದಂಗಲ್ ನಡುವೆ ಸಾಮರಸ್ಯದ ಸಂದೇಶ ಸಾರಿದ್ದಾರೆ. ನಾನು ಮುಸ್ಲಿಂ ಆಗಿ ಟೋಪಿ ಧರಿಸಿದ್ದೇನೆ, ಮುಸ್ಲಿಂ ವ್ಯಕ್ತಿಯಾಗಿ ಕೇಸರಿ ಶಾಲನ್ನು ಧರಿಸಿದ್ದೇನೆ. ನಮ್ಮ ಹತ್ತಿರ ಜಾತಿ ಭೇದ ಭಾವ ಇಲ್ಲ, ಎಲ್ಲರೂ ಒಂದಾಗಿರಬೇಕು ಅಂತ ಹೇಳಿದರು. ಮುಸ್ಲಿಮ್ಸ್ ಟೋಪಿನ ಹಾಕಿ ಅಂತೀನಿ, ಈತ ಮುಸ್ಲಿಮ್ಸ್ ಆಗಿ ಕೇಸರಿ ಶಾಲ್ ಹಾಕಿ ಅಂತಾನೆ. ಹಂಗಾಗಿ ನಮ್ಮ ಹತ್ರ ಯಾವ ಜಾತಿ ಧರ್ಮ ಭೇದ ಭಾವ ಇಲ್ಲ. ನಮ್ದು ಏನಿದ್ರು ಎಲ್ಲರೂ ಕೊಡೇಕಲ್ ಬಸವಣ್ಣಪ್ಪನಾಗಿ ಮಕ್ಕಳಾಗಿ, ಕೊಡೇಕಲ್ ಬಸವಣ್ಣಪ್ಪನ ಮಕ್ಕಳಾಗಿ ಎಲ್ಲರೂ ಒಂದಾಗಿ ಹೋಗಂಥದ್ದು ಇಲ್ಲಿ ಸಂದೇಶ. ಮತ್ತು ಇದುವರೆಗೂ ಕೊಡೇಕಲ್ ಬಸವಣ್ಣಪ್ಪ ಆಗಲಿ, ತಿಂತಿಣಿ ಮೋನೇಶ್ವರ ಆಗಲಿ, ಎಲ್ಲ ಜಾತಿ ಜನಾಂಗದವರು ಒಂದಾಗಿ ಹೋಗಂತೇಳಿ. ಕಾಫಿಗರ ರಕ್ತಕ್ಕಾಗಿ ನನ್ನ ಖಡ್ಗ ತಹತಹಿಸುತ್ತಿದೆ ಎಂದು ಟಿಪ್ಪು ಖಡ್ಗದ ಮೇಲೆ ಬರಹ ಇತ್ತು. ದುರ್ದೈವ, ಸರ್ವಧರ್ಮ ಸಹಿಷ್ಣು ಅಂತ ಸುಳ್ಳು ಇತಿಹಾಸವನ್ನು ಬರೆದಿದ್ದಾರೆ ಅಂತ ಚಿಕ್ಕಮಗಳೂರಿನಲ್ಲಿ ಶಾಸಕ ಸಿಟಿ ರವಿ ಮತ್ತೊಮ್ಮೆ ಕಿಡಿಕಾರಿದ್ದಾರೆ ಟಿಪ್ಪು ವಿಚಾರಕ್ಕೆ ಸಂಬಂಧಪಟ್ಟಂತೆ. ರಕ್ತಕ್ಕಾಗಿ ನನ್ನ ಖಡ್ಗ ತಹತಹಿಸುತ್ತಿದೆ ಅಂತ ಅರೇಬಿಕಲ್ಲಿ ಬರೆಸ್ಕೊಂಡಿದ್ದಾರೆ. ಕಾಫಿರು ಅಂದ್ರೆ ಯಾರು ಇಸ್ಲಾಮನ್ನು ನಂಬೋದಿಲ್ಲ ಅವರೆಲ್ಲರೂ ಕಾಫಿರರು. ಅಂದರೆ ಎಲ್ಲ ಹಿಂದೂಗಳು ಕಾಫಿರರು. ಅವರು ಒಕ್ಕಲಿಗರಿರ್ಬೋದು, ಬ್ರಾಹ್ಮಣರಿರ್ಬೋದು, ವೀರಶೈವರಿರ್ಬೋದು, ಕುರುಬರಿರ್ಬೋದು, ಅಥವಾ ಇನ್ಯಾವುದೇ ಜಾತಿ ಇರ್ಬೋದು. ಇಸ್ಲಾಮನ್ನು ಒಪ್ಪದೇ ಇರೋರೆಲ್ಲರೂ ಕಾಫಿರರು. ಕ್ರಿಶ್ಚಿಯನ್ರು ಸೇರಿದಂತೆ, ಬೌದ್ಧಿಸ್ಟು ಸೇರಿಸಿದಂತೆ, ಯಹೂದಿಗಳು ಸೇರಿದಂತೆ ಕಾಫಿರರು. ಅವ್ರು ರಕ್ತಕ್ಕಾಗಿ ತಹತಹಿಸ್ತಿದೆ ಅಂತ ಅನ್ನೋನ್ನ ಮತಾಂಧ ಅಂತ ಇತಿಹಾಸ ಗುರುತಿಸ್ಬೇಕಾಗಿತ್ತು. ದುರ್ದೈವ, ಸರ್ವಧರ್ಮ ಸಹಿಷ್ಣು ಅಂತ ಸುಳ್ಳಬಾರದು. ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ತಯಾರಿಯನ್ನು ನಡೆಸಿದೆ. 120ಕ್ಕೂ ಹೆಚ್ಚು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರು ಫೈನಲ್ ಆಗಿದೆ. ಈ ಕುರಿತು ಮಾತನಾಡಿರುವಂಥ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ನಮ್ಮ ಎಐಸಿಸಿ ಅಧ್ಯಕ್ಷರು ಹಬ್ಬಕ್ಕೆ ಇಲ್ಲೇ ಬಂದಿದ್ದಾರೆ, 1-2 ದಿನದಲ್ಲಿ ಪಟ್ಟಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು. ಅಂತ ನಾವು ಆಲೋಚನೆ ಮಾಡಿದ್ದು. ನಮ್ಮ ಜನರಲ್ ಸೆಕ್ರೆಟರಿ ಇಲ್ಲೇ ಇದ್ದಾರೆ, ನಮ್ಮ ಎಐಸಿಸಿ ಅಧ್ಯಕ್ಷರು ಹಬ್ಬಕ್ಕೆ ಇಲ್ಲೇ ಬಂದಿದ್ದಾರೆ. 1 ದಿನ 2 ದಿನದಲ್ಲಿ ರಿಲೀಸ್ ಆಗ್ತದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಗ್ಯಾರಂಟಿ ಫೈಟ್ ಜೋರಾಗಿದೆ. ಕಾಂಗ್ರೆಸ್ನ ಗ್ಯಾರಂಟಿ ಭರವಸೆಗೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಸಿಎಂ ಬೊಮ್ಮಾಯಿ ಮಾತನಾಡಿದ್ದು, ನಮ್ಮ ಗ್ಯಾರಂಟಿ ಏನಂದ್ರೆ ನಮ್ಮ ಕೆಲಸವೇ ನಮ್ಮ ಗ್ಯಾರಂಟಿ, ಬೋಗಸ್ ಗ್ಯಾರಂಟಿಗಳನ್ನು ನಾವು ಕೊಡಲ್ಲ ಅಂತ ವಾಗ್ದಾಳಿ ಮಾಡಿದ್ರು. ಬಿಜೆಪಿ ನಾಯಕರ ಹೇಳಿಕೆಗೆ ಡಿಕೆಶಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಬೋಗಸ್ ಕಾರ್ಡಿನ ಸರಣಿ ನಡೆದಿದೆ. ಇದು 4ನೇದು. 3 ಬೋಗಸ್ ಹೇಳಿದ್ರು, ಇದೊಂದು ಬೋಗಸ್. ಹೀಗಾಗಿ ಬೋಗಸ್ಸು ಸುಳ್ಳು ಹೇಳಿ ಮಾಡೋದಕ್ಕೆ ಏನು ಕಾರಣ ಅಂದರೆ ಭಾಳ ಹತಾಶರಾಗಿದ್ದಾರೆ. ಅವರು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಗಿ ಆಗಲಾರದ ಪ್ರಾಮಿಸ್ಗಳನ್ನು ಮಾಡಿ ಸುಳ್ಳು ಹೇಳಿ ಮೋಸ ಮಾಡೋಕ್ಕೆ ತಯಾರಾಗಿದೆ. ನಾವು 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರಲ್ಲ ಅಕೌಂಟ್ಗೆ, ಏನಾಯಿತು 15 ಲಕ್ಷ? ನಾವು ಆ ಥರ ಅಲ್ಲ, ಎಲ್ಲ ಆದಾಯನ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಯಾರಿಗೆ ಮಾಡಿದ್ರು? 10 ಗಂಟೆ ಕರೆಂಟ್ ಕೊಡ್ತೀವಿ ಅಂತ ಕೊಟ್ಟಿದ್ರು. ನೀವು ಮ್ಯಾನಿಫೆಸ್ಟೋನ ನೀವು ತೆಗೆದು ನೋಡಿ. ಸೊ ಹಂಗೆ ನುಡಿದಂತೆ ಬಿಜೆಪಿಯವ್ರು ನಡೆಯೋಕ್ಕಾಗಲಿಲ್ಲ. ಆದರೆ ನಾವು ಏನು ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ನಾವು ಉಳಿಸ್ಕೊಟ್ಟು
ಶಿವಮೊಗ್ಗ ಜಿಲ್ಲೆಯ ಸಾಗರ ಕಾಂಗ್ರೆಸ್ ಟಿಕೆಟ್ ಫೈಟ್ ತಾರಕಕ್ಕೇರಿದೆ. ಟಿಕೆಟ್ಗಾಗಿ ಬೇಳೂರು ಗೋಪಾಲಕೃಷ್ಣ ಹಾಗೂ ಕಾಗೋಡು ತಿಮ್ಮಪ್ಪ ನಡುವೆ ಸ್ಪರ್ಧೆ ಏರ್ಪಟ್ಟಿದೆ. ಬೆಂಗಳೂರಿನಲ್ಲಿ ಕಾಗೋಡು ತಿಮ್ಮಪ್ಪ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ತಮ್ಮ ಮಗಳು ಡಾಕ್ಟರ್ ರಾಜನಂದನಿಗೆ ಸಾಗರ ಟಿಕೆಟ್ ನೀಡುವಂತೆ ಮನವಿಯನ್ನು ಮಾಡಿದ್ದಾರೆ. ಖರ್ಗೆ ಭೇಟಿ ಬಳಿಕ ಮಾತನಾಡಿರುವಂತಹ ಕಾಗೋಡು ತಿಮ್ಮಪ್ಪ, ನನ್ನ ಮಗಳು ರಾಜನಂದನಿಗೆ ಸಾಗರ ಟಿಕೆಟ್ ಅನ್ನು ಕೇಳಿದ್ದೇನೆ, ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಪಕ್ಷಕ್ಕಾಗಿ ದುಡಿದಂತವರಿಗೆ ಟಿಕೆಟ್ ಸಿಗಬೇಕು ಅನ್ನೋದು ನನ್ನ ಒತ್ತಾಯ ಅಂತ ಹೇಳಿದರು. ಆ ಕ್ಷೇತ್ರದ ಮುಖಂಡರು ಎಲ್ಲ ಬಂದಿದ್ದಾರೆ, ಅವರು ಕೂಡ ಎಲ್ಲ ಕಂಡು ಹೇಳಿದ್ದಾರೆ, ಕೈ ಮುಗಿದ್ದಾರೆ. ಅವರ ಎಲ್ಲ ಕೋರಿಕೆ ಪ್ರಕಾರ ಏನು ನಮ್ಮ ಮಗಳಿಗೆ ಟಿಕೆಟ್ಗೋಸ್ಕರ ಕಾಗೋಡು ತಿಮ್ಮಪ್ಪ ಅವರು ಓಡಾಟ ಮಾಡ್ತಿರೋದ ಅಥವಾ ಮೂಲ ಕಾಂಗ್ರೆಸ್ಸಿಗಲ್ಲಿ ಯಾರಿಗಾರು ಟಿಕೆಟ್? ನಾನು ಮೂಲತಃ ಕಾಂಗ್ರೆಸ್ನವ. ಕಾಂಗ್ರೆಸ್ನವ್ರು ಗೆಲ್ಲಬೇಕು. ಗೆಲ್ಲೋ ದೃಷ್ಟಿಯಿಂದ ಜನರು ವರ್ಕರ್ಸ್ ಏನು ಹೇಳ್ತಾರೋ ಆ ಪ್ರಕಾರವೇ ನಾನು ನೋಡಿ. ಅದಕ್ಕೆ ಕಾಂಗ್ರೆಸ್ ನಾಯಕರ ವಿರುದ್ಧ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಸೋಲಿಸಲಿಕ್ಕೆ ಅವರ ಪಕ್ಷದವರೇ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಪಕ್ಷದಲ್ಲಿ ಮುಂದಿನ ಸಿಎಂ ಅಭ್ಯರ್ಥಿಗೆ ಕ್ಷೇತ್ರ ಸಿಗ್ತಾ ಇಲ್ಲ ಅಂದ್ರೆ ಏನರ್ಥ? ಇದೆಲ್ಲವೂ ಕೂಡ ಗೊಂದಲ ಸೃಷ್ಟಿ ಮಾಡಿದ್ದು ಅವರ ಪಕ್ಷದವರೇ. ಪಕ್ಷದಲ್ಲೇ ಅವರನ್ನ ಮುಗಿಸುವಂತ ಪ್ರಯತ್ನ ನಡೆದಿದೆ ಅಂತ ಹೇಳಿದರು. ಶಾಸಕಾಂಗ ಪಕ್ಷದ ನಾಯಕರು ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅವ್ರಿಗೆ ಯಾವ ಕ್ಷೇತ್ರದಲ್ಲಿ ನಿಲ್ಲಿಸಬೇಕು ಅನ್ನೋದಕ್ಕೇ ಆ ಗೊಂದಲ ಅವರೇ ಸೃಷ್ಟಿ ಮಾಡ್ಕೊಂಡವ್ರೆ. ನಾಡಿನ ಜನತೆ ಆಗಲಿ ಬೇರೆಯವರಾಗಲಿ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಹೆಚ್ಚಾಗಿ ಅವರೇ ಅದನ್ನು ದೊಡ್ಡ ಮಟ್ಟದಲ್ಲಿ ಆ ಚರ್ಚೆಗೆ ಗ್ರಾಸ ಮಾಡ್ಕೊಂಡಿದ್ದಾರೆ. ಒಂದು ರಾಷ್ಟ್ರೀಯ ಪಕ್ಷ, ನಾನು ಅದಕ್ಕೆ ಹೇಳಿದೆ ಮೈಸೂರಿನಲ್ಲಿ, ಒಂದು ರಾಷ್ಟ್ರೀಯ ಪಕ್ಷ ಇವತ್ತು ಅವರ ಮುಂದಿನ ಲೀಡ್ರನ್ನೇ ಈ ಪರಿಸ್ಥಿತಿಯಲ್ಲಿ ದುಡಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಅವರಲ್ಲಿ ಹೊಂದಾಣಿಕೆಗಳಿದೆ ಅಂತಕ್ಕಂಥ ಅವರೇ ಹೇಳ್ತಾರಲ್ಲ, ಅವರಲ್ಲೇ ಇರ್ತಕ್ಕಂಥವ್ರು ಕಾಲೆಳಿತಾ ಇರತಕ್ಕಂಥ ಜನ ಅವರೇ ಅಂತೇಳಿ. ಬೇರೆ ವಿರೋಧ ಪಕ್ಷಗಳಿಗಿಂತ ಹೆಚ್ಚಾಗಿ ಅಲ್ಲೇ ಇರ್ತಕ್ಕಂಥವ್ರು, ಅಲ್ಲೇ ಅಸಮಾಧಾನದಲ್ಲಿರ್ತಕ್ಕಂಥವ್ರು, ಅವರವರಲ್ಲಿ ಕೆಲವು ಸಂದರ್ಭದಲ್ಲಿ ನಡೆದಂಥ ಏನು ಏಳು ಬೀಳುಗಳ ಸಂಘರ್ಷದಲ್ಲಿ ಪೆಟ್ಟು ತಿಂದಂಥವರು ಅವ್ರು ಮುಗಿಸ್ಬೇಕು. ರಾಜ್ಯ ರಾಜಕೀಯದಲ್ಲಿ ರೌಡಿ ಶೀಟರ್ ರಾಜಕೀಯ ಜೋರಾಗಿದೆ. ಇತ್ತೀಚೆಗಷ್ಟೇ ರೌಡಿ ಸೈಲೆಂಟ್ ಸುನಿಲ್ ಬಿಜೆಪಿ ಪ್ರಾಥಮಿಕ ಸದಸ್ಯತ್ವವನ್ನು ಪಡೆದಿದ್ದ ಕಾರ್ಡ್ ವೈರಲ್ ಆಗಿತ್ತು. ಈಗ ರೌಡಿ ಶೀಟರ್ ಬಂಡೆ ಮಂಜ ಮಾಜಿ ಸಿಎಂ ಕುಮಾರಸ್ವಾಮಿ ಜೊತೆ ಕಾಣಿಸಿಕೊಂಡಿದ್ದಾರೆ. ಬೆಮೆಲ್ ಕೃಷ್ಣಪ್ಪ ಕೊಲೆಯ A2 ರೌಡಿ ಶೀಟರ್ ಬಂಡೆ ಮಂಜ ನೆಲಮಂಗಲ ಶಾಸಕ ಶ್ರೀನಿವಾಸ ಮೂರ್ತಿ ಜೊತೆ ಕಾಣಿಸಿಕೊಂಡಿದ್ದು ಹಲವು ಚರ್ಚೆಗೆ ಕಾರಣವಾಗಿದೆ. ಬಂಡೆ ಮಂಜ ಅಂತ ಇದ್ದಾನೆ ನಮ್ಮ ತಂದೆ ಕೇಸಲ್ಲಿ, ಅವರು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಜೊತೆ ಅವರೇ ಅದ್ಯಾವುದೋ ಜಲ್ದಾರಿನ ಯಾವುದೋ ಕಾರ್ಯಕ್ರಮ ಮಾಡಿದ್ರಲ್ಲ, ಆವಾಗ ಅವ್ರ ಮನೆಗೆ ಊಟಕ್ಕೆ ಹೋದಾಗ ಕುಮಾರಸ್ವಾಮಿನೂ ಹೋಗೋರೆ, ಬಂಡಪ್ಪವ್ರು ಹೋಗೋರೆ, ಆವಾಗ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರೇ ಅವರು ವಾರಪೀಠನು ಅಲ್ಲೇ ಇದ್ದಾನೆ ಅವ್ರ ಜೊತೆ. ಅವನೇ ಮೊನ್ನೆನೂ ಗುದ್ಲಿ ಪೂಜೆಗೂ ಪಕ್ಕದಲ್ಲಿ ನಿಲ್ಸ್ಕೊಂಡೆ ಗುದ್ಲಿ ಪೂಜೆ ಮಾಡ್ಕೊಂಡವ್ರಲ್ಲಪ್ಪ, ಕಳಿಸ್ಬೇಕಾಯ್ತು ದೂರ. ಗುದ್ಲಿ ಪೂಜೆ ಮಾಡ್ಕೊಬೇಕಾದ್ರೆ ಆರೋಪೀಠವನ್ನು ಮಾಡ್ಕೊಂಡವ್ರಲ್ಲ. ಇವಾಗ ಮೋಸ್ಟ್ಲಿ ಅವನು ಪರೇಡಲ್ಲಿ ಕುಂತಿದ್ದು ನಿಂತಿರ್ತಾನೆ. ನೀವೇನೋ ಪರೇಡ್ಗೆ ಹೋದ್ರೆ ಕರೆದವ್ರೆ, ಅವನು ಪರೇಡಲ್ಲಿ ನಿಂತಿರ್ತಾನೆ. ಡಾಕ್ಟರ್ ಶ್ರೀನಿವಾಸ ಮೂರ್ತಿ ನಂಬರ್ 1 ಕಳ್ಳ. ಇವ್ನು ನಂಬ್ಕೊಂಡು ನೀವು ಇರಬೇಡಿ. ನಿಮ್ಮ ರಾಜಕೀಯವಾಗಿ ಹೆಲ್ಪ್ ಮಾಡೋದು ಚುನಾವಣೆಗೆ ಉಪಯೋಗಿಸ್ಕೊತಾನೆ, ಕಸ ಬಿಸಾಕ್ತಾರೆ ಡಾಕ್ಟರ್ ಶ್ರೀನಿವಾಸ ಮೂರ್ತಿ. ಅವ್ರ ಜೊತೆಗೆ ಹೋಗ್ಬೇಡಿ, ನಂಬರ್ 1 ಫ್ರಾಡ್ ಇವರು ಅಂತಾರೆ. ನಾನೇ ಕರ್ಕೊಂಡೋಗಿ ಪಕ್ಷಕ್ಕೆ ಸೇರ್ಕೊಳ್ಳಿ ಅಂತ DK ಶಿವಕುಮಾರ್ ಮನೆ ಕರ್ಕೊಂಡೋಗಿ. ವಿಧಾನಸಭೆ ಚುನಾವಣೆ ಡೇಟ್ ಅನೌನ್ಸ್ ಮುಂಚೆನೆ ಕೋಟಿ ಕಾಂಚನ ಹರಿದಾಡ್ತಾ ಇದೆ. ಕಲಬುರಗಿ ಚಿಗರಳ್ಳಿ ಕ್ರಾಸ್ ಮತ್ತು ಕಿನ್ನಿ ಸಡಕ್ ಚೆಕ್ ಪೋಸ್ಟ್ ಬಳಿ 1.90 ಕೋಟಿ ರೂಪಾಯಿ ನಗದು ಹಣ ಜಪ್ತಿ ಮಾಡಲಾಗಿದೆ. ಕಲಬುರಗಿ ಜಿಲ್ಲೆ ಜೇವರ್ಗಿ ಮತ್ತು ಕಮಲಾಪುರ ತಾಲೂಕಿನ ಚೆಕ್ ಪೋಸ್ಟ್ಗಳಲ್ಲಿ ಚಿಗರಳ್ಳಿ ಚೆಕ್ ಪೋಸ್ಟ್ ಬಳಿ 50 ಲಕ್ಷ, ಕಿನ್ನಿ ಸಡಕ್ ಬಳಿ 1.40 ಕೋಟಿ ರೂಪಾಯಿ ನಗದು ಹಣ ಜಪ್ತಿ ಮಾಡಲಾಗಿದೆ. ಬೆಳಗಾವಿ ಮಾರ್ಕೆಟ್ ಠಾಣೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಆಕ್ಟಿವ್ ಹೋಂಡಾದಲ್ಲಿ ದಾಖಲೆ ಇಲ್ಲದಂತಹ ತೆಗೆದುಕೊಂಡು ಹೋಗ್ತಾ ಇದ್ದಂಥ 13 ಲಕ್ಷ ಕ್ಯಾಶ್ ಜಪ್ತಿ ಮಾಡಿದ್ದಾರೆ. ಹಣ ಸಾಗಿಸ್ತಾ ಇದ್ದಂಥ ಕಪಿಲೇಶ್ವರ ಕಾಲೋನಿ ನಿವಾಸಿ ಮಂಗಲ್ ಬೈ ಪ್ರಜಾಪತ್ ಎಂಬಾತನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಗದಗ ಪೊಲೀಸರು ಕೂಡ ಭರ್ಜರಿ ಕಾರ್ಯಾಚರಣೆ ಮಾಡಿದ್ದು ಒಟ್ಟು 3 ಪ್ರಕರಣಗಳಲ್ಲಿ 18,93,000 ರೂಪಾಯಿ ನಗದು ಜಪ್ತಿ ಮಾಡಲಾಗಿದೆ.